ಹೇ ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡಿರಿ ಫ್ರೆಂಡ್ಸ್, ನೀವು ನೋಡತ್ತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡಿರಿ ಫ್ರೆಂಡ್ಸ್, ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಿಮ್ಗೆ ಏನು ಹೇಳತ್ತೇನೆ ರೀ, ಭಾಳ ಈಸಿ ಮೆಥಡ್ ಕಟ್ಟಿಂಗ್ ಹೇಳ್ಕೊಡತ್ತೇನೆ ರೀ. ಎಲ್ಲರೂ ನೀವು ಅನ್ಕೋತಿರಲ್ರಿ, ದಿನಕ್ಕೆ 7ರಿಂದ 8 ಬ್ಲೌಸ್ ಹೆಂಗೆ ಹೊಲಿಯೋದು ಕಟ್ ಮಾಡಿ ಅಂತೇಳಿ. ಇದು ಒಂದು ಟಿಪ್ಸ್ ನೋಡಿರಿ, ಅದಕ್ಕೆ ನಿಮ್ಗೆ ಹೇಳಕ್ಕಂತ ಬಂದೇನೆ ರೀ. ಇದು ಕಂಪ್ಲೀಟಾಗಿ 5 ಬ್ಲೌಸ್ ಅದಾವ್ರಿ. ಮೇಡಮ್ ಅವ್ರು ಕೊಟ್ಟಿದ್ರು ರೀ, ಇವು ಸೇಮ್ ಅಳತಿ ಬ್ಲೌಸಸ್ ಹೊಲಿಬೇಕಂತ್ರಿ. ಆಮೇಲೆ ಕಾಲ್ ಮಾಡಿಬಿಟ್ಟು ಹೇಳಿದ್ರಿ ನನಗೆ ಅವರು, ಇದು ವೈಟ್ ಬ್ಲೌಸ್ ಏನೈತಲ್ರಿ ಅದು ಪೆಂಡಿಂಗ್ದಾಗ ಇಟ್ಕೋರಿ, ಗ್ರೀನ್ ಬ್ಲೌಸ್ ಏನೈತಲ್ರಿ ಇದನ್ನ ಬೋಟ್ ನೆಕ್ ಇಟ್ಬಿಟ್ಟು ಹೊಲಿರಿ ಅಂತ ಹೇಳಿದ್ರಿ. ಆಮೇಲೆ ಸಿಂಪ್ಲಿ ಏನು 3 ಬ್ಲೌಸ್ ಇರ್ತಾವಲ್ರಿ, ಇವನು ಯಾವಾಗಲೂ ಅವರು ರೌಂಡ್ ನೆಕ್ ಇಟ್ಟ ಹೊಲಿಸ್ತಾರ್ರಿ. ಎಲ್ಬೋ ಸ್ಲೀವ್ಸು ರೌಂಡ್ ನೆಕ್ ಯಾವಾಗಲೂ ತಿಂಗಳಿಗೆ ಒಂದು 4-5 ಬ್ಲೌಸ್ ಕೊಡ್ತಾರ್ರಿ ಹೊಲ್ಯಾಕ. ರೌಂಡ್ ನೆಕ್ ಇಟ್ಟ ಹೊಲದ್ ಬಿಡ್ರಿ ಅಂತ ಹೇಳ್ತಾರ್ರಿ. ಅದಕ್ಕೆ ನಾ ಏನು ಮಾಡಿದೆ, ಒಂದು ಐಡಿಯಾ ಮಾಡಿದೆ ರೀ. ಅದನ್ನು ನಾನು ನಿಮ್ಮ ಜೊತೆ ಹೇಳ್ತೇನೆ ರೀ. ನೀವು ನಿಮ್ಮ ಮನ್ಯಾಗ ಇದ ಐಡಿಯಾ ಮಾಡ್ಕೋರಿ. ಅವ್ರು ನನಗೆ ಮೆಜರ್ಮೆಂಟ್ ಕೊಟ್ಟಿದ್ರಿ. ಮೆಜರ್ಮೆಂಟಿಗೆ ತಕ್ಕಂಗೆ ನಾನು ಸೇಮ್ ಅದ ಮೆಜರ್ ತಕ್ಕಂಗೆ ನಾನು ಪೇಪರ್ ಕಟ್ಟಿಂಗ್ ಮಾಡಿ ಇಟ್ಕೊಂಡೇನಿ ರೀ. ಇವಾಗ ನೋಡ್ರಿ, ನಾನು 3 ಬ್ಲೌಸಸ್ನ ಕಟ್ ಮಾಡತ್ತೇನೆ ರೀ. 3 ಬ್ಲೌಸಸ್ ರೌಂಡ್ ನೆಕ್ ಇದ್ದಿದ್ವ ಕಟ್ ಮಾಡತ್ತೀನಿ. ಗ್ರೀನ್ ಬ್ಲೌಸು ಬೋಟ್ ನೆಕ್ಕಿಂದ್ರಿ. ನೋಡ್ರಿ, 3 ಬ್ಲೌಸ್ ಒಮ್ಮೆ ನಾನು ಲೈನಿಂಗ್ ಪಾರ್ಟ್ನ ಹಾಕ್ಕೊಂಡು ರೀ. ಹಾಕ್ಕೊಂಡು ಈಗ ನಾ ಏನು ಮಾಡ್ತೇನೆ ರೀ, ಪೇಪರ್ ಕಟ್ ಏನು ಮಾಡಿ ಇಟ್ಕೊಂಡಿರ್ತೇನಲ್ರಿ ಅಳತಿ ಪ್ರಕಾರ, ಆ ಪೇಪರ್ನ ಇಟ್ಕೊಂಡ್ಬಿಟ್ಟು ಮೊದಲು ಬ್ಯಾಕ್ ಪಾರ್ಟಿಂದ ಇಟ್ಕೊಂಡು ಈ ಥರ ಚಂದಗೆ ಇಟ್ಕೋಬೇಕು ನೋಡ್ರಿ. ಇಟ್ಕೊಂಡು ಆಮೇಲೆ ಈ ಕಡೆ ನಾ ಏನು ಮಾಡಿದೆ, ಫ್ರಂಟ್ ಪಾರ್ಟಿಂದು ಸೆಟ್ ಮಾಡಿದೆ ರೀ. ಸೆಟ್ ಮಾಡಿ ಇಲ್ಲಿ ಒಂದು ಏನರ ಅದು ಪೇಪರ್ ಹಾರಿ ಹೋಗಬಾರ್ದು ಅಂತೇಳಿ ಒಂದು ವಜ್ಜಕ್ಕೆ ಇಟ್ಬಿಟ್ಟು ಈ ಥರ ನಾವು ಆ್ಯಸ್ ಇಟ್ ಈಸ್ ಇದು ಹೆಂಗೈತಿ ಪೇಪರ್ ಕಟ್ಟಿಂಗ ಕಟ್ ನಾವೇನು ಮಾಡಬೇಕು, ಒಂದು ಚಾಪೀಸ್ ತೊಗೊಂಡ್ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಎಲ್ಲನೂ ಸಿಂಪ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ರಂದ್ರೆ ನಮಗೆ ತಲೆಗೆ ಟೆನ್ಷನ್ ಇರೋದಿಲ್ಲ ರೀ. ಮೊದಲ ಪೇಪರ್ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಇನ್ನೊಂದು ರೀ, ಪೇಪರ್ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮ್ಗೆ ಇನ್ನೊಂದು ಏನು ಯೂಸ್ ಅಂದ್ರೆ, ಪೇಪರ್ ಕಟ್ ಮಾಡಿ ನೀವು ಇಟ್ಕೊಂಡಿರ್ತಿರಲ್ಲ, ನಿಮ್ಮದೇ ಆದಂಥ ಬ್ಲೌಸು ರೆಗ್ಯುಲರ್ ಯಾರು ನಿಮಗೆ ಕಸ್ಟಮರ್ ಬರ್ತಿರ್ತಾರಲ್ಲ ಅವ್ರು ಪೇಪರ್ ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ನಿಮಗೆ ಗೊತ್ತಿರ್ತೈತಿ, ನಿಮಗೆ ಫಸ್ಟ್ ಹೊಲೆ ಮುಂದೆ ಹಂಗೆ ಆಗಲ್ಲ. ಆಮೇಲೆ ನಿಮ್ಮ ಕೈ ಕುಂತಿಂದ ರೆಗ್ಯುಲರ್ ಆಗಿ 5, 6, 8 ಬ್ಲೌಸಸ್ಗಳನ್ನು ತಂದು ಕೊಡೋರು ಇರ್ತಾರೆ. ಒಮ್ಮೆ 8 ಬ್ಲೌಸ್ಗಳನ್ನ ಒಯ್ಯೋರು ಇರ್ತಾರೆ. ಅವರು ನಿಮ್ಗೆ ತಿಂಗಳಿಗೆ 4, 5, 6 ಬ್ಲೌಸಸ್ಗಳನ್ನು ಕೊಡೋರು ಇರ್ತಾರೆ. ರೆಗ್ಯುಲರ್ ಆಗಿ ನಮ್ಮ ಕಡೆನ ಹಾಕಕ್ಕೆ ಬರ್ತಾರೆ. ಅಂಥ ಕಸ್ಟಮರ್ದು ನೀವೇನು ಮಾಡಬೇಕು, ಪೇಪರ್ ಕಟ್ಟಿಂಗ್ ಮಾಡಿಟ್ಕೊಂಡ್ಬಿಟ್ರಿ ಅದ ಸೈಜಿಂದು ಅಂದ್ರೆ ಅವ್ರು ಕೊಟ್ಟಾಗ ಏನು ಮಾಡ್ಬೇಕ್ರಿ, ಮತ್ತು ನೀವು ಅಳತಿ ಮಾಡ್ಕೊಳ್ಳೋಂಥ ಚಿಂತೆನೇ ಇರೋದಿಲ್ಲ ರೀ, ತಲೆವೇನೇನೂ ಇರೋದಿಲ್ಲ. ಅದ ಪೇಪರ್ನ ಇಟ್ಬಿಟ್ಟು ನೀವು ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡಿ ಹೊಲಿದು ಕೊಟ್ಬಿಡೋದ್ರಿ. ನಿಮಗೆ ಟೈಮ್ ಸೇವಿಂಗ್ ಆಗ್ತೈತಲ್ರಿ. ಟೈಮ್ ಸೇವಿಂಗ್ದು ಇದು ಒಂದು ಟಿಪ್ಸ್ ನೋಡಿರಿ. ಅದಕ್ಕೆ ನಾನು ನಿಮಗೆ ಇದನ್ನು ತೋರ್ಸಾತೇನೆ ರೀ. ಈ ಥರ ಸಿಂಪ್ಲಿ ನಾವು ಎಲ್ಲನೂ ಚಂದಗೆ ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಈಗ ಕಟ್ ಮಾಡ್ಕೋಬೇಕು ನೋಡಿರಿ. ಆಮೇಲೆ ಕರೆಕ್ಟಾಗಿ ಕಟ್ ಮಾಡ್ಕೊರಿ. ಯಾಕಂದ್ರೆ ಕೆಳಗಡೆ ಈಗ ಇದು 3 ಪಾರ್ಟಿಂದು 3 ಬ್ಲೌಸಿಂದು ಲೈನಿಂಗ್ದು ನಾವು ಬಟ್ಟೆ ಹಾಕ್ಕೊಂಡೇವಲ್ರಿ ಇದ್ರೊಳಗೆ ಚಂದಗೆ. ಅದು ನಿಮ್ಗೆ ಕರೆಕ್ಟಾಗಿ ಕಟ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಗುಂಡ್ಪಿನ್ ಏನಿರ್ತಾವಲ್ರಿ ಅವನ್ನ ನಾವು ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಕಟ್ ಮಾಡಿರಿ. ಅಂದ್ರೆ ಅದು ಅಳಗಾಡೋದು ಆಗಂಗಿಲ್ಲ ರೀ. ಕೆಳಗಡೆದು ಬಟ್ಟೆ ಸ್ವಲ್ಪ ಸರಿದಾಡೋದಿಲ್ಲ. ಕರೆಕ್ಟಾಗಿ ಹೆಂಗೆ ನಾವು ಮೇಲ್ಗಡೆ ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಹಂಗೆ ನಮ್ಗೆ ಕರೆಕ್ಟ್ ಕಟ್ಟಿಂಗ್ ಆಗ್ಬೇಕು ನೋಡಿರಿ. ನಮ್ಮದು ಕಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿತ್ತಂದ್ರೆ ರೀ, ನಮ್ಮದು ಸ್ಟಿಚಿಂಗು ಪರ್ಫೆಕ್ಟ್ ಆಗಿರ್ತೈತೆ ರೀ. ನಮ್ಮ ಸ್ಟಿಚಿಂಗ್ ಪರ್ಫೆಕ್ಟ್ ಆಗಿತ್ತಂದ್ರೆ ನಮ್ಮ ಫಿಟ್ಟಿಂಗೂ ಪರ್ಫೆಕ್ಟ್ ಆಗಿರ್ತೈತೆ ರೀ. ಅದಕ್ಕೆ ಮೊದಲು ಕಟ್ಟಿಂಗಿಗೆ ನಾವು ಮೊದಲು ಟೈಮ್ ಕೊಡಬೇಕು. ಆಮೇಲೆ ಅದು ಹೆಂಗೈತಿ, ಕರೆಕ್ಟ್ ಐತೋ ಇಲ್ಲೋ ಅಂತ ನೋಡ್ಕೋಬೇಕು ನೋಡಿರಿ. ಈಗ ನೋಡಿರಿ, ಫ್ರಂಟ್ ಪಾರ್ಟಿಂದು ಒಮ್ಮೆ 3 ಕಲರು, ಬ್ಯಾಕ್ ಪಾರ್ಟಿಂದು ಒಮ್ಮೆ 3 ಕಲರು ನಮ್ದು ಕಟ್ ಆಯ್ತು ರೀ. ಈಗ ಇದು ಕೆಳಗಡೆ ಏನು ಬಟ್ಟೆ ಉಳಿದಿರ್ತೈತಲ್ರಿ, ಇಲ್ಲಿ ಎರಡೆರಡು ಫೋಲ್ಡಿಂದು ಕ್ರಾಸ್ ಪಟ್ಟಿಗೆ ತಕ್ಕೊಳ್ಳೋಣ್ರಿ. ರೆಡ್ 2 ಪಾರ್ಟ್ ಬರ್ತೈತೆ ರೀ, ಗ್ರೀನಿಂದ 2, ಆಮೇಲೆ ಗೋಲ್ಡನ್ ಕಲರ್ದು 2 ಬರ್ತಾವೆ ನೋಡಿರಿ. ಕ್ರಾಸ್ ಪಟ್ಟಿನೂ ಮೊದಲೇ ನಾನು ಪೇಪರ್ ಕಟ್ ಮಾಡಿ ಇಟ್ಕೊಂಡು ನಿಮಗೆ ತೋರ್ಸಾಕಂತ ಹೇಳಂದ. ಈಗ ನೋಡಿರಿ, ಇದನ್ನು ಕಟ್ ಮಾಡಿ ತೆಗೆದು ಬಿಡೋದ್ರಿ ಕ್ರಾಸ್ ಪಟ್ಟಿ. ಈಗ ನೋಡಿರಿ, ಸ್ಲೀವ್ಸ್ ಕಟ್ ಮಾಡತ್ತೇನೆ ರೀ. ಸ್ಲೀವ್ಸ್ನು ನಾನು ಅದನ್ನು ಪೇಪರ್ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈ ಥರ ಬಟ್ಟೆ ಒಂದ್ರ ಮೇಲೆ ಒಂದು ಇಟ್ಕೊಂಡು 4 ಫೋಲ್ಡಿಂದು ನಾವು ಇದು ಸ್ಲೀವ್ಸ್ದೇನು ನಾವು ಪೇಪರ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅಳತಿ ಪ್ರಕಾರ, ಅದನ್ನ ಇಟ್ಕೊಂಡ್ಬಿಟ್ಟು ಅದನ್ನು ಮಾರ್ಕ್ ಹಾಕಿ ಚಂದಗೆ ಕಟ್ ಮಾಡ್ಕೋಬೇಕು ನೋಡ್ರಿ ಎಷ್ಟು ಈಸಿ ಆತ. ಈ ಥರನೂ ನೀವು ಒಂದು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ನೀವು ಮಾಡಿರಿ. ನಿಮ್ಮ ಕಸ್ಟಮರ್ದರ ಆಗಲಿ ಅಥವಾ ನಿಮ್ಮ ಬ್ಲೌಸಸ್ದು ನೀವು ಪೇಪರ್ ಕಟ್ ಮಾಡಿ ಇಟ್ಕೋರಿ. ಮುಂದೆ ನಿಮ್ಗೆ ಈಸಿ ಆಗ್ತೈತಿ. ನೀವು ಹೊಲಿಯೋವಾಗ ಸಿಂಪ್ಲಿ ಆ ಪೇಪರ್ನ ಇಟ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ಟು ನೀವೇನು ಮಾಡ್ಬೋದು ರೀ, ಹೊಲಿಬೋದು. ಟೈಮ್ ಸೇವ್ ಆಗ್ತೈತಿ. ಇವಾಗ ನೋಡಿರಿ, ಸ್ಲೀವ್ಸಿಂದು ಫ್ರಂಟ್ ಪಾರ್ಟಿಂದ ನಾ ಮಾರ್ಕ್ ಹಾಕತ್ತೀನಿ. ಹಂಗೆ ಮಾರ್ಕ್ ಹಾಕಿಬಿಟ್ಟು ಸ್ಲೀವ್ಸಿಂದು ಫ್ರಂಟ್ ಪಾರ್ಟಿಂದು ಕಟ್ ಮಾಡಿ ತಕ್ಕೊಂಬಿಡ್ಬೇಕು ರೀ. ಇನ್ನೊಂದು ರೀ ನಿಮಗೆ ಹೇಳಬೇಕಾದದ್ದು, ಈಗ ನಾವು ಹಿಂಗೆ 3-4 ಬ್ಲೌಸಸ್ನ ಒಮ್ಮೆ ಕಟ್ ಮಾಡ್ತೇವಲ್ರಿ, ಅವಾಗ ಕತ್ರಿ ಕಟ್ ಆಗೋದಿಲ್ಲ ರೀ. ನಾರ್ಮಲ್ ಕತ್ರಿ ಇದ್ರೆ ಯಾವಾಗಲೂ ಕಟ್ ಆಗೋದೇ ಇಲ್ಲ. ಅದಕ್ಕೆ ಇಂಥದ್ದು ಟೇಲರಿಂಗ್ದು ಚಂದನ ಕತ್ರಿ ತೊಗೊಂಡಿಟ್ಕೋರಿ ನೀವು. ಟೇಲರ್ ಕೆಲಸ ಮಾಡೋರು ಇಂಥ ಕತ್ರಿ ಇರಬೇಕ್ರಿ ಅವ್ರ ಕಡೆ.
ಅದಕ್ಕೆ ನಿಮಗೆ ಹೇಳತ್ತಿದ್ರಿ. ಆಮೇಲೆ ಕತ್ರಿನೂ ಹೆಂಗೆ ಚೂಪ್ ಮಾಡ್ಬೇಕು ಅನ್ನೋದನ್ನ ಕೆಲವೊಂದು ಟಿಪ್ಸ್ನೂ ಹಾಕೇನ್ರಿ ವಿಡಿಯೋದಾಗ. ಯಾರ್ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಬಂದ್ಬಿಡ್ರಿ. ಇನ್ನು ಮುಂದೆ ಡಿಫ್ರೆಂಟ್ ಐಡಿಯಾ ಅದಾವ್ರಿ. ಕತ್ರಿನ ಹೆಂಗೆ ನಾವು ಮನ್ಯಾಗ ಚೂಪ್ ಮಾಡ್ಕೋಬೋದು. ಆಮೇಲೆ ಬಟ್ಟೆ ಪಟಕ್ಕ ಸರ್ಕ್ ಅಂತ ಕಟ್ ಆಗಬೇಕು. ಕತ್ರಿ ಮಂಡಿತ್ತಂದ್ರೆ ಕಟ್ ಮಾಡೋಕೆ ಮನ್ಸು ಬರಲ್ಲ ನೋಡ್ರಿ ಟೇಲರ್ಸಿಗೆ, ಅದು ಒಂದು ತಲ್ಬ್ಯಾನಿ. ಈಗ ನೋಡ್ರಿ 3 ಕಲರಿನೂ ನಾನು ಅವನ್ನ ಡಿವೈಡ್ ಮಾಡತ್ತೇನೆ ರೀ. ರೆಡ್ದು ಮತ್ತು ಸ್ಕೈ ಬ್ಲೂದು ಗೋಲ್ಡನ್ದು ಡಿವೈಡ್ ಮಾಡಿ ಟೆರಿಪಾಟ್ ನೋಡ್ರಿ 3 ಹೆಂಗೆ ನಾನು ಕಟ್ ಮಾಡಿದೆ. ಇವಾಗ ಇವನ್ನ ಮೇನ್ ಫ್ಯಾಬ್ರಿಕ್ ಮ್ಯಾಗ ಇಟ್ಬಿಟ್ಟು ಕಟ್ ಮಾಡಿ ಬ್ಲೌಸ್ ಹೊಲೋದು ಬಿಡೋದ್ರಿ. ಸಿಂಪ್ಲಿ ನೋಡ್ರಿ ಎಷ್ಟು ಲಗುನ ಆತ್ರಿ. ಈ ಥರ ನಾವು ಬ್ಲೌಸ್ ಕಟ್ ಮಾಡೋದನ್ನ ಕಲಿಬೇಕ್ರಿ. ಇಂಥ ಐಡಿಯಾಗೋಸ್ಕರ ನನ್ನ ವಿಡಿಯೋನ ನೋಡ್ಕೊತ ಇರಿ. ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್.